ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ನಾವು ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಎಷ್ಟು ಟ್ರಾಫಿಕ್ಕು. ಸೊ ಟ್ರಾಫಿಕ್ ಹೆಂಗೋ ನಾವು ಮ್ಯಾನೇಜ್ ಮಾಡ್ಬೋದು ಗೊತ್ತಾ. ಬಟ್ ಈ ಕಾರ್ ಪಾರ್ಕಿಂಗ್ ಇರ್ತಲ್ಲ, ರಿಯಲಿ ಫ್ರೆಂಡ್ಸ್, ಲಿಟ್ರಲಿ ಗಾಂಧಿ ಬಜಾರ್ 2 ಸುತ್ತಿದ್ದೀವಿ ಅನಿಸುತ್ತೆ ಕಾರ್ ಪಾರ್ಕಿಂಗ್ಗೆ. ಬಟ್ ಫೈನಲಿ ಸಿಕ್ತು. ಸೊ ಬನ್ನಿ ಇವಾಗ ಫಸ್ಟು ಬಟ್ಟೆ ಅಂಗಡಿಗೆ ಹೋಗೋಣ. ಯಾವ ಡ್ರೆಸ್ ತಗೋತೀನಿ, ಏನು ಎತ್ತ ಅಂತ ನೋಡೋಣ. ಸ್ವಲ್ಪ ಬಜೆಟ್ ಹಂಗಿಂಗಿದೆ. ಅರುಣವ್ರು ಹೇಳಿದ್ದಾರೆ ಜಾಸ್ತಿ ಓವರಾಗಿ ಖರ್ಚು ಮಾಡಬೇಡ ನೀನು ಅಂತ. ಸೊ ಫಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಂ, ಏನು ಆ್ಯನಿವರ್ಸರಿಗೆ ಜೊತೆ ಬಟ್ಟೆ ಹಾಕೊಂಡಿಲ್ವಲ್ಲ ಯಾಕೆ ತಗೋತೀನಿ. ಗೈಸ್, ನಾನು ಶಾಪಿಂಗ್ ಅಲ್ಲ, ವಿಂಡೋ ಶಾಪಿಂಗ್ ಮಾಡಕ್ ಬಂದಿದ್ದೀನಿ. ನಾವು ನಮ್ಮ ತವರು ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ಎರಡನೇ ತವರು ಮನೆ. ನಮ್ಮ ಎರಡನೇ ಸಾಯಿ ಗೋಲ್ಡ್ ಪ್ಯಾಲೇಸ್. ಅವಳ ಕಾಲು ಏಟಾಗಿದೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಬಂದ್ಬಿಟ್ಟು ಅದು ಒಂಥರ ತವ್ರ ಮನೆ ಆಗಿತ್ತು ಒಂದು ಕಾಲದಲ್ಲಿ. ಇವಾಗ ಬಿಟ್ಟಿದ್ದೀವಿ. ಅದಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದೀವಿ. ಇವಾಗ ನೋ ದುಡ್ಡು ಫಾರ್ ಗೋಲ್ಡ್. ಹೂವು ಎಷ್ಟು ಫ್ರೆಶ್ ಆಗಿದೆ ಮತ್ತೆ ಎಷ್ಟು ನಿಜವಾಗ್ಲೂ ಗಾಂಧಿ ಬಜಾರಲ್ಲಿ ಹೂವು ಮಾತ್ರ ಸಖತ್ತಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇದು ಒಂದು ಬೇಬಿ ಶಾಪು. ಲೈಕ್ ಗಾಂಧಿ ಬಜಾರಲ್ಲಿ ಮಕ್ಕಳುಗಳು ಸಿಗುವಂಥ ಐಟಮ್ಸ್ ತುಂಬಾ ಕಡಿಮೆ ಇದೆ. ಆ್ಯಂಡ್ ಈ ಒಂದು 2-3 ಶಾಪಲ್ಲಿ ಅಷ್ಟೇ ಸಿಗೋದು ಅನ್ಕೋತೀನಿ. ಆ್ಯಂಡ್ ನಮ್ಮ ಲಡ್ಡು ಮಾಗಿ ಹಾಗೂ ಸಿಂಬಾಗಿಲ್ಲಿ ನಾವು ಶಾಪಿಂಗ್ ಮಾಡಿದ್ದು ನೆಟ್ ಬೆಡ್ಡು ಮತ್ತು ಬೇಬಿ ಬಟ್ಟೆಗಳು ಇರ್ತಲ್ಲ ಅವೆಲ್ಲ. ಆ್ಯಂಡ್ ಇದು ಬಂದು ಮಾಮೂಲಿ ಫ್ರೆಂಡ್ಸ್ ಅಂಗಡಿಗಳಿಗೆ ತುಂಬ ಕಲೆಕ್ಷನ್ಸ್ ಇತ್ತು. ಈ ಸತಿ ಮಾತ್ರ ಮೋಸ್ಟ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ಸ್ ಅಥವಾ ಹೊಸ ಸ್ಟಾಕ್ ಬಂದಿರಬೇಕು ಅನ್ಕೋತೀನಿ. ಇದು ರೆಡಿಮೇಡ್ ಸ್ಯಾರಿನಾ? ಸಕ್ಕತ್ತಾಗಿದೆ, ತಗೊಳ್ಳೆ ಅಕ್ಕ. ಅದ್ರಲ್ಲಿ ಕಲರ್ಸ್ ಇದೆಯಾ ಸರ್? ನೋಡು ತಗೋತೀಯ ಅಂತ. ಆ ಪರ್ಪಲ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿದೆ. ನೋಡ್ತೀನಿ, ಇಲ್ಲಿ ನೋಡ್ತೀನಿ ಅನ್ಸುತ್ತೆ. ಕಲೆಕ್ಷನ್ಸ್ ನೋಡ್ತೀನಿ ಅನ್ಸುತ್ತೆ. ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕನ ಚೆನ್ನಾಗಿದೆಯಲ್ವಾ? ಬಿಡು ಅದನ್ನ. ನಮ್ಮ ಲಡ್ಡು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೂತೈತೆ. ಬೆಸ್ಟ್ ನಿನ್ನ ಮಗನೇ. ನೋಡಿ ಗೈಸ್, ನೋಡಿ ಈ ಮುದ್ದು ಮಗುನ ನೋಡಿ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ನೀನು ಮಸ್ತ್ ನೀನು. ಓಕೆ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ಅಂತ ಶಾಪಿಂಗ್ ಜೋರಾಗಿ ನಡೀತಾ ಇದೆ. ಸೊ ಸಾರಿ ತಗೋತೀನಿ ಅಂತ ಐಡಿಯಾ ಇರಲಿಲ್ಲ, ಇವಾಗಲೂ ಸಹ ಐಡಿಯಾ ಇಲ್ಲ. ಬಟ್ ಚೆನ್ನಾಗಿ ಕಾಣಿಸ್ತದೆ, ಟ್ರೈ ಮಾಡಿ ಅಂತ ಹೇಳಿದ್ರು. ಸ್ಲೀವ್ಲೆಸ್ ಬ್ಲೌಸು. ಆಕ್ಚುಲಿ ಇನ್ನೂ ಸಣ್ಣ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತು. ಅದೇನೋ ಯಾವಾಗಲೂ ನನಗೆ ಡಾರ್ಕ್ ಸಿಗುತ್ತೆ, ನಿನಗೆ ಲೈಟ್ ಸಿಗುತ್ತೆ. ಸುಮ್ಮನೆ ಟ್ರಯಲ್ಗೂ ಹಂಗೆ ಆಗುತ್ತೆ. ಲಕ್ಷ್ಮಿ ನೀನು ಹಂಗೆ ತಗೋ. ಕಲರ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಲೈಟ್ ಇದೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಸೆಪ್ಷನ್ ವೇರ್ಗೆ ಅಥವಾ ಪಾರ್ಟಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದ್ರೆ ನಾವು ಯಾವತ್ತೂ ನಮ್ಮ ಹತ್ರ ಇಲ್ಲ. ಒಂದು ಫೋಟೋ ತಗೊಂಡು. ಸೊ ಫ್ರೆಂಡ್ಸ್ ನೋಡಿ ಸಾರಿ ಯಾವ ಥರ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅಂದರೆ ಡಿಸ್ಪ್ಲೇಲಿ ನೋಡಬೇಕಾದ್ರೆ ಸಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನಾವು ಹಾಕೊಂಡ್ಮೇಲೆ ಗೊತ್ತಾಯಿತು ಸೀರೆ ತುಂಬಾ ಕ್ವಾಲಿಟಿ ಲೋ ಇದೆ. ತುಂಬ ಕ್ವಾಲಿಟಿ ಚೆನ್ನಾಗಿಲ್ಲ ಅದ್ರದ್ದು ಅಷ್ಟೊಂದು. ಅಂದರೆ 4-5 ಸಾವಿರ ಹೇಳಿದ್ರು. ಸೊ ಅದಕ್ಕೆ ತಕ್ಕನಂಗೆ ಆ ಕ್ವಾಲಿಟಿ ಇಲ್ಲ ಅಂತ ಅನಿಸ್ತು ಫ್ರೆಂಡ್ಸ್. ಆ್ಯಂಡ್ ಅದಾದಮೇಲೆ ಆಯಿತು ಸಲ್ವಾರ್ ನೋಡೋಂತ ಅಂದ್ಕೊಂಡು 1-2 ಸಲ್ವಾರ್ ನೋಡಿದ್ವಿ, ಅಂದರೆ ಚೂಡಿದಾರ್ಗಳು ನೋಡಿದ್ವಿ. ಬಟ್ ಏನಪ್ಪ ಅಂದರೆ ಸೈಜ್ ತುಂಬ ಡಬಲ್ XL ಆ ಥರ ಸೈಜ್ ಅವೈಲೇಬಲ್ ಅಂದರೆ ಅವ್ರ ಹತ್ರ ಇದ್ದಿದ್ದು. ನಮಗೆ ಅಷ್ಟೊಂದು ವಾವ್ ಥರ ಏನು ಅನಿಸಿಲ್ಲ. ಮತ್ತು ಪ್ರೈಸು ಜಾಸ್ತಿ ಆಯ್ತಲ್ಲ, ಅದಕ್ಕೆ ಅಂದ್ಕೊಂಡು ಸರಿ ಆಯಿತು ಇವಾಗ ಬೇರೆ ಶಾಪಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೇರೆ ಯಾವುದು ಅಂತ ಅಂದರೆ ತುಂಬ ಜನ ಗೊತ್ತಿದೆ. ಸೊ ನಾವು ಬಂದು ಶಾಪಿಂಗ್ ಮಾಡೋದು ಜಾಸ್ತಿ ಮಾನ್ಯತೆದಲ್ಲಿ ಅಂತ. ಸೊ ಇದು ಪ್ಲೀಸ್ ಫ್ರೆಂಡ್ಸ್, ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಥರದ ಕೊಲಾಬ್ರೇಷನ್ಸ್ ಏನೂ ಇಲ್ಲ. ಬಟ್ ತುಂಬ ಜನ ಕೇಳ್ತಿರಲ್ವ, ಅದಕ್ಕೋಸ್ಕರನೇ ಹೇಳ್ತಿರೋದು. ನಾವು ಗಾಂಧಿ ಬಜಾರು ಮಾನ್ಯತೆ ಶಾಪಲ್ಲೇ ಜಾಸ್ತಿ ಬಟ್ಟೆಗಳನ್ನ ತೊಗೊಂಡಿರೋದು. ಹಂಗಂತ ನಾನು ಕೊಲಾಬ್ರೇಷನ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ. ದುಡ್ಡು ಕೊಟ್ಟು ಬಟ್ಟೆ ತೊಗೋತೀನಿ. ಹಬ್ಬ ಅಂದರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಷ್ಟೇ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ.
ಸೊ ಈ ಒಂದು ಮಾನ್ಯತಾ ಶಾಪ್ ಬಂದು ಫ್ರೆಂಡ್ಸ್ ಬೇಸ್ಮೆಂಟಲ್ಲಿ ಇರೋದು. ಲೈಕ್ ಸತೀಶ್ ಸ್ಟೋರ್ ಇದೆಯಲ್ಲ, ಸತೀಶ್ ಸ್ಟೋರ್ ಅಂದರೆ ಗದ್ಗೆ ಅಂಗಡಿ ಇದೆಯಲ್ಲ, ಸತೀಶ್ ಸ್ಟೋರ್ ಅಂತ ದೊಡ್ಡದು. ಸೊ ಅದ್ರ ಆಪೋಸಿಟಲ್ಲಿ ಬೇಸ್ಮೆಂಟಲ್ಲಿ ಇರೋದು ಮಾನ್ಯತಾ ಶಾಪ್ ಇದು. ಯಾಕಮ್ಮ ಲಡ್ಡು ಹಿಂದೆ ಫ್ರೆಂಡ್ಸ್ ಜೋರಾಗಿ ಓಡ್ತಾ ಇದೆ ನಾನು ಫಾಸ್ಟಾಗಿ. ಆವಾಗ ನನಗೆ ಬೆಡ್ಡು ಜೋರಾಗಿ ಏಟಾಯಿತು ಕಾಲು ಮಂಡಿಗೆ. ಒಂದು ಸ್ವಲ್ಪ ಊದ್ಕೊಂಡಿದ್ದೆ ಮೂಳೆ ಮೇಲೆ, ನೋವು ಕೂಡ ಇದೆ. ಅದಕ್ಕೆ ಸ್ವಲ್ಪ ಕುಂಡ್ಕೊಂಡು ನಡೀತಾ ಇದ್ದೀನಿ. ಅರುಣ್ ಹೇಳಿದ್ರು ಸರಿ ಬೇಡ ಬಿಡು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ನೆಕ್ಸ್ಟ್ ಟೈಮ್ ಇನ್ನೇನು ಹಬ್ಬನೇ ಮುಗೀತು, ನಾಳೆನೇ ಹಬ್ಬ, ಇವತ್ತು ಹೋಗ್ತಿರೋದು ನಾವು ಅಂತ ಅಂದ್ಕೊಂಡು ನೋವಿದ್ರೂ ಪರವಾಗಿಲ್ಲ ಬಟ್ಟೆ ಸಿಗೋದಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ಇವಾಗ ಫೈನಲಿ ನಾವು ಮಾನ್ಯತಾಗಿ ಬಂದ್ವಿ. ಸೊ ಲಿಟ್ರಲಿ ಮಾನ್ಯತಾ ನಮಗೆ ಒಂಥರ ಸೆಕೆಂಡ್ ಮನೆ ಥರ ಅಂತಾನೆ ಹೇಳ್ಬೋದು. ಮುಂಚೆ ಎಲ್ಲ ತವ್ರ ಮನೆ. ಮುಂಚೆ ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ಮದುವೆ, ನನ್ನ ಮದುವೆ ಫಂಕ್ಷನ್ಸ್ಗೆ, ನನ್ನ ಮೆಹಂದಿಗೆ, ನನ್ನ ಅರ್ಶಿನ ಶಾಸ್ತ್ರಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿನೇ ಡ್ರೆಸ್ ಶಾಪಿಂಗ್ ಮಾಡಿದ್ದು. ಸೊ ಮತ್ತೆ ಇಲ್ಲಿ ತುಂಬಾ ಟೈಮ್ ಆದ್ಮೇಲೆ ಬಂದಿದ್ದು ಅಲ್ವಾ? ಹೌದು, ಆಲ್ಮೋಸ್ಟ್ ಒಂದು 6-7 ತಿಂಗಳು. ವೈಟ್ ಡ್ರೆಸ್ ನೋಡಿ ಅಕ್ಕ ವೈಟ್ ಡ್ರೆಸ್ ನಿಂಗೆ ಬೇಕಿತ್ತಲ್ಲ. ಸೊ ಒಂದು 6 to 7 months ಆದ್ಮೇಲೆ ಬಂದಿದ್ದೀವಿ. ಅವಾಗ ಎಷ್ಟಿತ್ತು, ಇವಾಗ ಎಕ್ಸ್ಪಾಂಡ್ ಆಗಿದೆ. ಸೊ ಬಿಗ್ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಬಟ್ ಕಲೆಕ್ಷನ್ ನೋಡಕ್ಕೆ ತುಂಬಾ ನೋಡಿದ ತಕ್ಷಣ ಕೆಲವೊಂದು ಡ್ರೆಸ್ ಆಲ್ರೆಡಿ ಇಷ್ಟ ಆಯ್ತು, ನೋಡೋಣ ಯಾವ ತರ ಇರುತ್ತೆ ಅಂತ. ಆ್ಯಂಡ್ ಫ್ರೆಂಡ್ಸ್, ಇದು ಯಾವುದೇ ಥರದ ಕೊಲಾಬ್ರೇಷನ್ಸ್ ಆ ಥರ ಏನೂ ಇಲ್ಲ. ನಾವು ಸ್ವಂತವಾಗಿ ದುಡ್ಡು ಕೊಟ್ಬಿಟ್ಟು ಬಟ್ಟೆನ ಪರ್ಚೇಸ್ ಮಾಡ್ತಿರೋದು. ತೋರಿಸಿ ನಿಮಗೆ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ. ಹಾಗೂ ನಾನು ಯಾವ್ದು ತಗೋತೀನಿ, ಅಕ್ಕ ಯಾವ್ದು ತಗೋತಾರೆ, ನಂದುಗೆ ಯಾವ್ದು ತಗೋತೀವಿ, ಪ್ರತಿಯೊಂದು ನಿಮ್ಗೆ ನಾನು ತೋರಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದ್ರ ಅಡ್ರೆಸ್ಸು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಿಜವಾಗ್ಲೂ ಫ್ರೆಂಡ್ಸ್, ನನ್ನ ಮದುವೆಗಿಂತ ಮುಂಚೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ ನಮ್ಮೂ ಜೊತೆ. ಅವಳೇ ನನಗೆ ಅಂಗಡಿನ ತೋರಿಸಿದ್ದು. ಅದಾದಮೇಲೆ ನನ್ನ ಮದುವೆ ಶಾಪಿಂಗು, ಆಮೇಲೆ ಏನೋ ಫಂಕ್ಷನ್ಸು, ಬರ್ಡೇ ಅಂತ ಇಲ್ಲಿಗೆ ಬರ್ತಾಯಿದ್ವಿ. ಇವಾಗ ಲಡ್ಡು ಕಟ್ಕೊಂಡು ಮದುವೆ ಆದಮೇಲೆ ಬರ್ತೆ, ಇವಾಗ ಲಡ್ಡು ಕರ್ಕೊಂಡು ಬರ್ತಾಯಿದ್ದೀನಿ. ಒಂಥರ ತುಂಬ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈ ಅಂಗಡಿ ಫಸ್ಟು ತುಂಬಾ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿ ಎಕ್ಸ್ಪಾಂಡ್ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಥರದ ಕಲೆಕ್ಷನ್ಸು ಇದೆ ಅಂತಲೇ ಹೇಳ್ಬೋದು. ಸೊ ಡಿಸ್ಪ್ಲೇನೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ಇರೋದು ಬೇಸ್ಮೆಂಟಲ್ಲಿ. ಬಿಕಾಸ್ ತುಂಬ ಜನ ಮಾನ್ಯತೆ ಇದೆ ಅಂತ ನಾನು ಕೇಳ್ತೀರಾ, ಬಟ್ ತುಂಬ ಜನ ಅಂದರೆ ಬೇಸ್ಮೆಂಟ್ ಅಂತ ಅವ್ರಿಗೆ ಗೊತ್ತಿರಲ್ಲ ಸರಿನಾ. ಇದು ಬಂದು ಬೇಸ್ಮೆಂಟಲ್ಲಿರೋ ಶಾಪು. ಅರುಣ್ ಅವರೇ ರೀ, ಇಲ್ಲಿ ಅರೆ ಸಂಬಳ, ಅರೆ ಗುಂಬಳ, ಅರೆ ಚಂಬಳ ರೀ, ಹೆಂಗ ಅನ್ಸ್ತೈತೆ? ಇಲ್ಲಿ ನಾವು ಕರ್ಕೊಂಡು ಬಂದಿರ ಹೆಂಗ ಅನ್ಸ್ತೈತೆ ಹೇಳ್ರಿ? ಯಾವ ಥರ ತೊಗೊಳೋದು? ಶರಾರ ಅದು ಇವಾಗ ಏನು ಟ್ರೆಂಡಲ್ಲಿದೆ? ಬ್ಲ್ಯಾಕ್ ಇದು ಪಟ್ಟಿ ಬೇಡ ಅಂದ್ರೆ ಇದು ವರ್ಕ್ ಆಪ್ಷನ್ ಇದೆ. ಮಸ್ತಾಗಿದೆ ಇದು, ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಮೇಲ್ಗಡೆಗೆ ವರ್ಕ್ ಆಪ್ಷನ್ ಇದೆ. ಸ್ಪೇಸ್ ಒಳ ಇಲ್ಲಿ ಸ್ಟಿಕ್ ಬೇಡ ಅಂದ್ರೆ ಪಟ್ಟಿನ ಹಾಕ್ತಾರೆ. ಇಲ್ಲಿದೆ ನೋಡಿ, ಇದೆಯಲ್ಲ, ಇದು ಪಟ್ಟಿ ಬೇಡ ಅಂದ್ರೆ ಇದು ಮಾಡಿ ಸ್ಟ್ರೈಟ್ ಮಾಡಿ ಒಂದೊಂದು ಬೇಕಾದ್ರೆ ಸ್ಪೇಸ್ ಆಗ್ತದೆ. 4-5 ಕಲರ್ಸ್. ಸೊ ನಾನು ಸ್ಟಾರ್ಟಿಂಗ್ ಅವ್ರು ಕೇಳಿದೆ ಏನು ಟ್ರೆಂಡಲ್ಲಿದೆ ಅಂತ. ಅವ್ರು ಶರಾರ ಅಂತಲೇ ಅಂದಿದ್ರು. ನಾನು ಶರಾರ ಬೇಡ ಅಂತ ಅಂದಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಶರಾರ ಬೇಡ ಅಂತ ಅಂದೆ. ಬಟ್ ಅಲ್ಲಿ ಕಲೆಕ್ಷನ್ಸ್ ನೋಡಿದಾಗ, ಕಲರ್ಸ್ ನೋಡಿದಾಗ, ಡಿಸೈನು ಪ್ಯಾಟರ್ನ್ಸ್ ನೋಡಿದಾಗ ಶರಾರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ಒಂದು ಡ್ರೆಸ್ ನೋಡ್ಬೋದು ಫ್ರೆಂಡ್ಸ್, ಇದಕ್ಕೆ ಈ ಥರ ಒಂದು ಸ್ಟ್ರಿಪ್ ಥರ ಕೊಟ್ಟಿದ್ದಾರೆ ಸ್ಲೀವ್ಸು. ಬಟ್ ಇಫ್ ಇನ್ ಕೇಸ್ ಕೆಲವೊಬ್ಬರಿಗೆ ಸ್ಟ್ರಿಪ್ಸ್ ಕಂಫರ್ಟೇಬಲ್ ಇಲ್ಲ, ಇಷ್ಟ ಆಗಲ್ಲ ಅಂತ ಅಂದರೆ ಅವರು ಬೇರೆ ಥರ ಸ್ಲೀವ್ಸು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಬೇಕಾದ್ರೆ ಅದನ್ನೇ ಅಟ್ಯಾಚ್ ಮಾಡ್ಕೋಬೋದು. ಅಂದರೆ ಅವ್ರು ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಸ್ಲೀವ್ಸ್ಗೆ ಅಂತಲೇ. ಸೊ ವಿತ್ ದ್ಯಾಟ್ ಅಲ್ವಾ ನಾವು ಬೇಕಾದ್ರೆ ಸ್ಲೀವ್ಸ್ನ ಹೊಲಿಸ್ಕೋಬೋದು. ಆ್ಯಂಡ್ ಆಲ್ಟ್ರೇಷನ್ಸು ಅಥವಾ ಸ್ಟಿಚಸ್ ಏನಾದರೂ ಇದ್ರೆ ಅಲ್ವಾ ಅವರೇ ಎಲ್ಲ ಮಾಡಿಕೊಡೋದು. ಅರುಣ್ ಅವರೇ, ನನಗೆ ನಾನು ತವ್ರ ಮನೆಗೆ ಕರ್ಕೊಂಡು ಬಂದಿದ್ದೀರಾ, ಹೆಂಗೆ ಅನಿಸ್ತೈತೆ? ಅದು ನಿಮ್ಮ ಕಡೆಯಿಂದ ಇವತ್ತಿನ ಇದು ಎಲ್ಲ ತವ್ರ ಮನೆಯಲ್ಲಿ ತವ್ರ ಮನೆಯವರು ಮಗಳಿಗೆ ಗಿಫ್ಟ್ ಕೊಡ್ತಾರೆ. ಇಸ್ಕೊಂಬಿಡು ಕೊಡ್ತಾರೆ ನೋಡು. ನನಗೆ ಕೇಳಿದ್ರೆ ನಿನ್ನ ಫೋನ್ ತಗೊಂಡೇ ಇಲ್ಲ.
ಇದ್ರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆಯಾ? ಬ್ಲ್ಯಾಕ್ ಅದರಲ್ಲಿ ಇದೆ ಚೆನ್ನಾಗಿದೆ. ಇದರಲ್ಲಿ ಒಂದು 4-5 ನೋಡ್ರಿ ಚೆನ್ನಾಗಿದ್ಯಾ? ಈ ಸ್ಲೀವ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡ್ಬಿಡಿ. ಸ್ಲೀವ್ಸ್ ಬೇರೆ ತರ ಮಾಡ್ಕೊಡ್ತಾರಂತೆ. ಎಷ್ಟು ಚೆನ್ನಾಗಿ ಕೂತಿದೆ ಗೊತ್ತಾ ಅಂಗಡಿನಲ್ಲಿ. ಇದು ಚೆನ್ನಾಗಿದೆ ನೋಡು. ಹೌದಮ್ಮ? ಅಕ್ಕ ಇದು ಚೆನ್ನಾಗಿದೆ. ಇಲ್ಲ ಸಿಂಬಣ್ಣ ಯು ಡೋಂಟ್ ಡಿಸೈಡ್ ಯುವರ್ ಸ್ಲೀವ್ಸ್ ನೋಡ್ಬಿಡಿ ಆಗ್ತದೆ. ಇದಕ್ಕಿಂತ ಅದು ಪರವಾಗಿಲ್ಲ. ಯಾವುದು? ಅಂತ. ಇವಾಗ ಏನು ತಗೊಂಡು ಡಿಸೈಡ್ ಆಗಿದೆ ನೀನು ಹೋಗ್ಲಿ? ಹಾಂ ಸರ್ ಇವಾಗ ಟ್ರೆಂಡ್ ಯಾವುದು ಸರ್ ಈ ಥರದ? ನೀನು ಯಾವ್ದು ಹಾಕೋ ಅಂತ ಅದೇ ಟ್ರೆಂಡು, ಅಷ್ಟೇ ಸಿಂಪಲ್. ಎಷ್ಟಿದೆ ಸರ್? ಕಲರ್ಸ್ ಇದೆಯಲ್ಲ ರೀ ಇನ್ ತೋರ್ಸೋದಿಕ್ಕೆ. ತಗೋ ಇದರಲ್ಲಿ 2 ಕಲರ್ಸಾ? ಮಸ್ತಾಗಿದೆ ಆ್ಯಕ್ಚುಲಿ, ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾನು ವೈಟ್ ಕಲರ್ ಶರಾರಾನ ಹಾಕಿದ್ದೀನಿ. ಶರಾರ ತಗೊಳ್ಳೇಬಾರ್ದು ಅಂತ ಅಂದ್ಕೊಂಡು ಹೋಗಿದ್ದು ಮತ್ತು ಶರಾರನೇ ಟ್ರೈ ಮಾಡ್ತಾಯಿದ್ದೀನಿ, ಬಿಕಾಸ್ ಅದು ತುಂಬಾ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಈ ಒಂದು ವೈಟ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಪರ್ಸನಲಿ ನನ್ನ ಮೇಲೆಲ್ಲ ವೈಟ್ ತುಂಬಾ ಸೂಟ್ ಆಗುತ್ತೆ ಅಂತ ಅರುಣು ಹೇಳ್ತಾಯಿದ್ರು, ಅಕ್ಕನೂ ಹೇಳ್ತಾಯಿದ್ರು. ಬಟ್ ವೈಟಲ್ಲಿ ನಂತರ ತುಂಬ ಕಲೆಕ್ಷನ್ಸ್ ಇದೆ. ಬಟ್ ಈ ಒಂದು ವೈಟ್ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಕಲರ್ಫುಲ್ ಆಗಿದೆ, ಒಂಥರ ಬೇರೆ ಡಿಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಲೀವ್ಸ್ ಹೇಳ್ದಂಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾದ್ರೆ ಕೊಟ್ಟಿದ್ದಾರೆ ನಿಮಗೆ. ಈ ಒಂದು ಸಿಂಗಲ್ ಸ್ಟ್ರಿಪ್ ಸ್ಲೀವ್ಸ್ ಕಂಫರ್ಟೇಬಲ್ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಹೊಲ್ಸ್ಕೋಬೋದು, ಅವರೇ ಹೊಲ್ದು ಕೂಡ ಕೊಡ್ತಾರೆ. ಆ್ಯಂಡ್ ಅಕ್ಕ ಬಂದು ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ. ಅವಳದು ಶರಾರನೇ, ಬಟ್ ಅವಳು ಟೋಟಲಿ ಡಿಫ್ರೆಂಟ್ ಪ್ಯಾಟರ್ನು, ಡಿಫ್ರೆಂಟ್ ಕಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು. ದುಪಟ್ಟ ತಗೋ. ಸೈಡಿಗೆ ಹಾಕಿ ತಗೋ ಹಿಂಗೆ ದುಪಟ್ಟನ. ಚೆನ್ನಾಗಿದೆ ಕಲರ್. ತೋರಿಸಿ ಮುಂದೆ ಹೋಗಿ, ಒಂದು ಸ್ವಲ್ಪ ಹಿಂದೆ ಹೋಗಿ. ಚೆನ್ನಾಗಿ ಅನ್ನಿಸ್ತಿದೆ. ನೋಡಿ ಫ್ರೆಂಡ್ಸ್, ಅದೇ ಪ್ಯಾಟರ್ನಲ್ಲಿ ಇದೊಂದು ಡಿಫ್ರೆಂಟ್ ಕಲರು. ಸೊ ತುಂಬ ಕಲರ್ಸ್ ಇತ್ತು, ಬ್ಲ್ಯಾಕ್ ಇತ್ತು, ವೈಟ್ ಇತ್ತು, ಪಿಸ್ತಾ ಕಲರು, ಪರ್ಪಲ್ ಕಲರು, ಆರೆಂಜ್ ಕಲರ್ ಎಲ್ಲ ಇತ್ತು. ಫ್ರೆಂಡ್ಸ್, ಈ ಒಂದು ವೈಟ್ ಕಲರ್ ತುಂಬಾನೇ ಇಷ್ಟ ಆಯಿತು. ಅಂದರೆ ವೈಟ್ ಅಂದರೆ ಇದು ಬಂದು ಆಫ್ ವೈಟು, ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ಎಲ್ ಸೈಜ್ ತಗೊಂಡಿರೋದು ನೋಡ್ಬೋದು. ಆ್ಯಂಡ್ ಸ್ಲೀವ್ಸ್ ಈ ಥರ ಇದೆ. ಪ್ಯಾಂಟ್ ಬಂದು ಬೇರೆ ಡ್ರೆಸ್ ಪ್ಯಾಂಟು, ಬಟ್ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಸೊ ನೋಡೋಣ, ಚೆನ್ನಾಗಿ ಕಾಣಿಸ್ತದೆ. ಅರುಣ್ ಹೇಳಿದ್ರು ಚೆನ್ನಾಗಿ ಕಾಣಿಸ್ತದೆ ಅಂತ. ಬಟ್ ನಂತರ ಆಲ್ರೆಡಿ 3-4 ವೈಟ್ಸ್ ಕೂಡ ಆಲ್ರೆಡಿ ಇದೆ, ಅದಕ್ಕೆ ಬೇರೆ ಕಲರ್ ನೋಡೋಣ ಅಂತ ಇದ್ದೀನಿ. ಹೇಗೆ ಕಾಣಿಸುತ್ತೆ ಕಾಮೆಂಟ್. ಫಿಟ್ಟಿಂಗ್ ಕರೆಕ್ಟ್ ಆಗಿದೆಯಲ್ಲ? ಇದೆ. ಲಡ್ಡು ಪ್ಯಾಂಟಾ ಮಿರಿಂಡಾ ಥರ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ತಗೊಂಡಿದ್ದೀನಿ. ಹೆಂಗ್ ಕಾಣಿಸ್ತಾ ಇದ್ದೀರಿ? ಚೆನ್ನಾಗಿ ಕಾಣಿಸ್ತಾ ಇದ್ದ. ಬಟ್ ವೈಟ್ ಜಾಸ್ತಿ ಇಷ್ಟ ಆಯ್ತಲ್ವಾ?
ಇದು ಚೆನ್ನಾಗಿದೆ, ನನಗೂ ಇದೆ ಇಷ್ಟ ಆಯಿತು. ಫ್ಯಾಂಟಾ ಮಿರಿಂಡಾ ದ್ಯಾಟ್ಸ್ ಓಕೆ, ಒಂದಿನ ಕಾಣಿಸಿದ್ರೆ ಏನಾಗಲ್ಲ. ಈಗ ಕಲರ್ ಚೆನ್ನಾಗಿದೆ ಮೇಡಮ್. ಇವಾಗ ಟ್ರೆಂಡ್ ಇರೋದೇ ಆರೆಂಜ್ ಕಲರ್, ಆರೆಂಜ್ ಅಂಡ್ ಪರ್ಪಲ್ ಎರಡು ಕಲರ್ ತುಂಬಾ ಟ್ರೆಂಡ್ ಇದೆ. ಏನಾಗಲ್ಲ ಬಿಡಿ. ಹಂಗ ಹಾಕೋಬೇಡ, ಕರೆಕ್ಟಾಗಿ ಹಾಕು. ಅಲ್ಲಿ ಹಂಗ ಹಾಕೋಬೇಡ, ಹಿಂಗೆ ಇಲ್ಲ, ಒನ್ ಸೈಡ್ ತೋರಿಸು. ಸ್ವಲ್ಪ ಈ ಕಡೆ ಬಾ, ಅಲ್ಲೇ ಇದೆಯಲ್ಲ. ಸೊ ಈ ಒಂದು ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಆ್ಯಂಡ್ ಅವ್ರು ಕೂಡ ಅಂದರೆ ಗೊತ್ತು ಇವಾಗ ಆರೆಂಜ್ ಹಾಗೂ ಪರ್ಪಲ್ ಕಲರ್ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಅಂತ. ಆ್ಯಂಡ್ ಅಕ್ಕ ಕೂಡ ಹೇಳ್ತಾ ಇದ್ಲು ಬರೀ ಇದು ಪರ್ಪಲ್ಲು ಅಥವಾ ರೆಡ್ಡು ಪಿಂಕು ಎಷ್ಟು ಹಾಕೋತೀಯ, ಸ್ವಲ್ಪ ಬೇರೆ ಕಲರ್ಸ್ ಕೂಡ ಟ್ರೈ ಮಾಡುವ ಅಂತ. ಸೊ ನಾನು ಅಕ್ಕ ಫುಲ್ ಮೈಂಡಲ್ಲಿ ಬಂದಿದ್ವಿ ಬೇರೆ ಕಲರ್ಸ್ ಎಕ್ಸ್ಪ್ಲೋರ್ ಮಾಡೋಣ ಹಾಗೂ ಬೇರೆ ಥರ ಪ್ಯಾಟರ್ನ್ ಹಾಕೊಳ್ಳೋಣ ಅಂತ. ಸೊ ಅದನ್ನೇ ತುಂಬ ಕಲೆಕ್ಷನ್ಸ್ ಇತ್ತು, ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂತಂದರೆ ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು, ಇದು ತಗೋಬೇಕಾ ಅದು ತಗೋಬೇಕಾ ಅಂತ. ಆ್ಯಂಡ್ ಇದು ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿದೆಯಲ್ಲ ಈ ಒಂದು ಶರಾರದಲ್ಲಿ ಬೇರೆ ಕಂಪ್ಲೀಟ್ ಬೇರೆ ಥರ ಪ್ಯಾಟರ್ನು, ಬೇರೆ ಥರ ಕಲರು, ಬೇರೆ ಥರ ಡಿಸೈನು, ಎವ್ರಿಥಿಂಗ್. ನಮ್ಮ ಹತ್ರ ಈ ಥರ ಡ್ರೆಸ್ ಇಲ್ಲವೇ ಇಲ್ಲ ಫ್ರೆಂಡ್ಸ್. ತುಂಬ 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 ಇಷ್ಟ ಆಯಿತು ಈ ಡ್ರೆಸ್ಸು. ಸೊ ಸ್ಟಾರ್ಟಿಂಗ್ ಅವರು ತೋರಿಸಿದಾಗ ನಮಗೆ ಬೇಡ ಅಂತಂದ್ವಿ, ಬಟ್ ಹಾಕೊಂಡು ಬಂದ್ವ, ಅಕ್ಕ ಹಾಕೊಂಡು ಬಂದಲ್ಲ, ನಿಜವೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸಮಥಿಂಗ್ ಡಿಫ್ರೆಂಟ್. ತಗೊಳ್ಳೆ, ಚೆನ್ನಾಗಿದೆ ಅಕ್ಕ. ಅದೇ ಒಂಚೂರು ನಾನ್ ತಗೋತೀನಿ, ನೀನಲ್ಲ. ಫಸ್ಟ್ ನಾನು ಹೇಳಿದ್ದು. ಸೊ ಇದು ಅಕ್ಕ ಹಾಕೊಂಡು ಬಂದಮೇಲೆ ನನಗೊಂದು ನನಗೆ ಬೇಕು, ನಾನು ಫಸ್ಟ್ ನೋಡಿದ್ದು, ನಾನು ಫಸ್ಟ್ ತಗೊಂಡಿದ್ದು, ನಾನು ಫಸ್ಟ್ ಮುಟ್ಟಿದ್ದು, ಹಂಗೆ ಹಿಂಗೆ ಅಂದ್ಕೊಂಡು ನನಗೇ ಬೇಕು ಅಂತ ಅಂತಿದೆ. ಬಟ್ ಅಂದರೆ ಅವಳು ತಗೊಂಡು ನಾನು ತಗೊಂಡ್ರು ಒಂದೇ, ಬಿಕಾಸ್ ನಾವಿಬ್ಬರು ಆಬ್ವಿಯಸ್ಲಿ ಬಟ್ಟೆನ ಎಕ್ಸ್ಚೇಂಜ್ ಮಾಡ್ಕೋತೀವಿ. ನಂದು ಅದು ಅಷ್ಟು ನಮ್ಮ ಸೈಜ್ ಆಗಲ್ಲ, ಬಟ್ ಅಕ್ಕದು ನನಗೆ, ನಂದು ಅಕ್ಕಗೆಲ್ಲ ಆಗುತ್ತೆ. ಆ್ಯಂಡ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇದರಲ್ಲಿ ಕೂಡ ಅಲ್ಲ, ಬೇರೆ ಥರ ಇನ್ನೊಂದು ಕಲರ್ ಇದೆ, ಮೆರೂನ್ ಕಲರಲ್ಲಿ ಇದೆ ಅನ್ಕೋತೀನಿ. ಆ ಕ್ಲಿಪ್ ಅದನ್ನ ಹಾಕೊಂಡಿದ್ದೆ ನಾನು, ಆ ಕ್ಲಿಪ್ಪಿಂಗ್ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇಲ್ಲ ಅನ್ಕೋತೀನಿ ಫ್ರೆಂಡ್ಸ್. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಇದು ಫ್ರಂಟ್ ಸೈಡ್ ಡಿಸೈನು ಹಾಗೂ ಬ್ಯಾಕ್ ಸೈಡ್ ಡಿಸೈನ್ ತುಂಬಾ ಒಂಥರ ಲುಕ್ಕಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಇದು ನಾನು ಟ್ರೈ ಮಾಡ್ಬರ್ಲಾ ಗೈಸ್? ಇನ್ನೊಂದು ಈ ಥರ ಯೆಲ್ಲೋ ಕಲರಲ್ಲಿದೆ, ಯೆಲ್ಲೋ ಕಲರ್ ವಿತ್ ಕೆಳಗಡೆ ಘಾಗ್ರಾ ಚೆನ್ನಾಗಿ, ಅಂದರೆ ಇದು ಶರಾರ ತುಂಬ ಚೆನ್ನಾಗಿ ಬಂದಿದೆ, ಗೇರ ಥರ ಚೆನ್ನಾಗಿ ಬಂದಿದೆ. ಹಿಂಗೆ ಇದರಲ್ಲಿ ಕಲರ್ಸ್ ಯಾವ್ದಿದೆ? ಇಲ್ಲ ಹಾಕಿರೋ ಪೋಸ್ಟರ್ಸಲ್ಲಿರುವಂಥ ಆಪ್ಷನ್ಸ್ ಎಲ್ಲ ಇದೆ. ಅಯ್ಯ ಸ್ವಲ್ಪ ಈ ಆರೆಂಜ್ ಕಲರ್ ಲಚ್ಚು ಹಾಕೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಇದೆ ಇದು ಫಸ್ಟ್ ವೈಟ್. ಹಾಂ ಕರೆಕ್ಟ್, ಆ ಥರನೂ ಹಾಕೊಂಡಿದ್ಲು ಲಚ್ಚು. ಓಕೆ, ಇದು ಟ್ರೈ ಮಾಡ್ತೀನಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಇದು ಆರೆಂಜ್ ಮತ್ತೆ ಇದಾ? ಲಚ್ಚುಗಿದ್ದು ಟ್ರೈ ಮಾಡೋಣ ಬೇಕು. ಆರೆಂಜ್ ಆ್ಯಂಡ್ ಕ್ರೀಮ್ ಎರಡಿದೆ ಇದರಲ್ಲಿ ಆಪ್ಷನ್. ಚೆನ್ನಾಗಿದೆ ಇದು. ಕ್ರೀಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸಿಂಗಲ್ ಕಲರ್ ಇದು, ಇದು ಚೆನ್ನಾಗಿದೆ. ಮೆಹಂದಿ ಫಂಕ್ಷನ್ಗೆಲ್ಲ ತುಂಬ ಸಖತ್ತಾಗಿರುತ್ತೆ ಇದು. ಹಲ್ದಿ ಫಂಕ್ಷನ್ಗೆ ಇದು ಚೆನ್ನಾಗಿರುತ್ತೆ.
ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇದು ಹಾಕೊಂಡಿದ್ದೆ, ಇದು ತುಂಬಾ ಇಷ್ಟ ಆಗಿತ್ತು. ಇವಾಗ ಇದು ಹಾಕೊಂಡಿದ್ದೆ, ಇವಾಗ ಇದು ಇನ್ನೂ ಜಾಸ್ತಿ ಇಷ್ಟ ಆಗ್ತಾ ಇದೆ. ಅರುಣ್ ಆಕ್ಚುಲಿ ಕನ್ಫ್ಯೂಷನ್ ಇತ್ತು ಯಾವ್ದು ಹಾಕೋಬೇಕು ಅಂತ, ಐ ಮೀನ್ ಯಾವ್ದು ತಗೋಬೇಕು ಅಂತ. ಇವಾಗ ಇದು ತಗೋ ಅಂತ ಇದ್ದಾರೆ. ನೀವು ಕೂಡ ಕಾಮೆಂಟ್ ಮಾಡಿ ಯಾವ್ದು ತಗೊಳ್ಳಿ. ನೀವು ಕಾಮೆಂಟ್ ಮಾಡೋಷ್ಟು ಆಲ್ರೆಡಿ ತಗೊಂಡಿರ್ತೀನಿ, ಬಟ್ ಸ್ಟಿಲ್ ನಂಗೆ ಇದು ಇಷ್ಟ ಆಯ್ತು ಪರ್ಸ್ನಲಿ. ಇದಕ್ಕಿಂತ ಸ್ವಲ್ಪ ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಅಂತ ಅನಿಸ್ತು. ಅಂದ್ರೆ ರಿಸೆಪ್ಷನ್ ಲುಕ್ಕು ಮತ್ತೆ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ ಮೇಡಮ್. ಇದನ್ನ ಒಂದ್ಸತಿ ಹಾಕೊಂಡು ಮತ್ತೆ ಮುಟ್ಟೋದೇ ಇಲ್ಲ ನೀನು ಇದನ್ನ. ಯಾವ ಬಟ್ಟೆ ತಗೊಂಡ್ರು ಒಂದ್ಸತಿ ಹಾಕೊಂಡ್ರೆ ಇನ್ನೊಂದು 3 ತಿಂಗಳು ಗ್ಯಾಪ್. ಯಾರು ನೀವು ಮಗತ್ತ ಸ್ವಲ್ಪ ಎರಡು ಚೆನ್ನಾಗಿದೆ, ಎರಡು ಇಲ್ಲ. ಇದು ಬಟ್ಟೆ ಇದು ಹಾಕೊಂಡ್ರೆ ಚೆನ್ನಾಗಿದೆ. ಲಕ್ಷ್ಮಿ ಹಂಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ. ಅದು ಆಕ್ಚುಲಿ ಇದು ಪಟನ ಹೆಂಗ್ ಹಾಕೋಬೇಕು ಗೊತ್ತಾ? ಇಲ್ಲಿ ನಿಂತ್ಕೊ, ಇಲ್ಲಿ ಅದನ್ನ ಬಿಡಿ, ಹಂಗೆ ಕೈ ತೆಗಿ ಹೊರಗಡೆ. ಅದನ್ನ ಇವಾಗ ತೋರಿಸಿ. ಚೆನ್ನಾಗಿದೆ. ಫೋಟೋ ತೆಗಿ ಇಬ್ರದು. ನೀನು ತಗೋತೀರಾ ಇದ್ದ? ಈ ಕಡೆ ಬರ ನೀನು ಲೈಟಿಗೆ. ಫ್ರೆಂಡ್ಸ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಇವಾಗ ಎಷ್ಟು ಟ್ರೈ ಮಾಡಿದೀನಿ ಅಂತ ಅಂದ್ರೆ ಕನ್ಫ್ಯೂಸ್ ಆಗ್ತಿದೆ ಇವಾಗ. ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ಅರುಣ್ ಕೇಳಿ, ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ನನಗಿದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಮನಸಿ ಮಾವು ಹಾಕಿದ್ಲು ಒಂದು ಆರೆಂಜ್ ಕಲರ್ದು, ತುಂಬ ತೋರಿಸ್ತೀನಿ ತಡಿ. ಬಟ್ ನನ್ಗೆ ತಗೋಯ್ತು. ಅವಳು ಶರಾರ ಬೇಡ ಅಂತ ಅಂದು. ಇದನ್ನ ಒಳಗಡೆ ಹಾಕೋದ? ಅರುಣ್ ಅವ್ರಿಗೆಲ್ಲ ಫ್ರೆಂಡ್ಸ್ ನನ್ನ ಮೇಲೆ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೈಟ್ ತಗೋ ಅಂತ. ಬಟ್ ನಾನು ನಂತರ ವೈಟ್ ಆಲ್ರೆಡಿ ಒಂದು 3 ಇದೆ, ಮತ್ತೆ ವೈಟ್ ತಗೊಳ್ಳ ಅಂತ. ನನಗೂ ಎಲ್ಲೋ ಒಂದು ಕಡೆ ವೈಟ್ ಇಷ್ಟ ಆಗಿತ್ತು ತುಂಬಾ, ಬಟ್ ಆರೆಂಜ್ ಇನ್ನೂ ಅಂದರೆ ಡಿಫ್ರೆಂಟ್ ಆಗಿದೆ. ನನ್ನ ಹತ್ರ ಇಲ್ದಿರೋ ಕಲರ್ ಒಂದು ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ. ಅರುಣ್ಗೂ ಆರೆಂಜ್ ಇಷ್ಟ ಆಗಿತ್ತು, ಬಟ್ ಅವ್ರಿಗೇನಪ್ಪ ಅಂದರೆ ವೈಟ್ ತುಂಬ ಚೆನ್ನಾಗಿ ಕಾಣಿಸ್ತೀಯ, ತುಂಬ ಕ್ಲಾಸಿಯಾಗಿ ಕಾಣಿಸ್ತೀಯ, ಗಾರ್ಜಿಯಸ್ ಆಗಿ ಕಾಣಿಸ್ತೀಯ ಅಂತ ಅವರು. ಸೊ ಕೊನೆಗೆ ನಾನು ಅರುಣ್ಗೆ ಕೇಳಿದೆ, ಸರಿ ನೀವು ಯಾವ ಹೇಳ್ತೀರಾ ಹೇಳಿ, ಅದನ್ನೇ ತಗೋತೀನಿ ಅಂತ. ಅವ್ರಿಗೆ ಆಮೇಲೆ ಕನ್ಫ್ಯೂಸ್ ಆಯಿತು, ವೈಟ್ ತಗೋಬೇಕಾ ಆರೆಂಜ್ ತಗೋಬೇಕಾ, ವೈಟ್ ತಗೋಬೇಕು ಆರೆಂಜ್ ತಗೋಬೇಕಂತ. ವೈಟ್ ಹಾಕಿದ್ಮೇಲೆ ಸರಿ ವೈಟೇ ತಗೋ ಅಂತಾರೆ, ಆರೆಂಜ್ ಹಾಕಿ ಬಂದಮೇಲೆ ಸರಿ ಆರೆಂಜೇ ತಗೋ ಅಂತಾರೆ. ತಗೊಂಡು ಹೋದಲ್ಲ, ಬಟ್ ವೈಟೇ ತಗೋತಿಲ್ಲ ಅಂತ ನನಗೆ ಬೇಜಾರು. ಬರೀ ವೈಟೇ ತಗೋಬೇಡ, ವೈಟ್ ಜೊತೆಗೆ ಇನ್ನೊಂದು ತಗೋ. ಹೇಳದ್ನಲ್ಲ ಲಡ್ಡು ಯಾವ ಚೆನ್ನಾಗಿ ಅಮ್ಮ ಚೆನ್ನಾಗಿ ಕಾಣಿಸ್ತೈತಾ? ಅಮ್ಮ ಯಾರು ಇಲ್ಲಿ ಅಮ್ಮ, ಲಡ್ಡು ಅಮ್ಮ ಇಲ್ಲಿ ಅಮ್ಮ. ಸಕ್ಕತ್ತಾಗಿದೆ, ನಂಗೆ ತುಂಬಾ ಇಷ್ಟ. ಇದು ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ಇಬ್ರು ಆ ಆರೆಂಜಾ? ಏಲೆ ಅದು ಇದು ಕಂಪೇರ್ ಮಾಡ್ತೀಯಾ? ಅಲ್ಲಿದೆ ನೋಡಿ ವೈಟು. ಅಲ್ಲಿ ನಾನು ವೈಟ್ ಆ್ಯಕ್ಚುಲಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ, ಸಕ್ಕತ್ತಾಗಿದೆ ವೈಟು. ಬಟ್ ನನಗೆ ನೀನು ವೈಟು ಚೆನ್ನಾಗಿದೆ, ಬಟ್ ವೈಟೇ ತಗೋತೀಯಲ್ಲ ಅಂತ ಪ್ರತಿ ಸತಿ ಬರೀ ವೈಟ್. ವೈ ಆಲ್ವೇಸ್ ಬೈ ವೈಟ್. ಹೀರೋ ಇವಾಗ ಇದು ಆರೆಂಜ್ ಹಾಕೋ ಬರ್ಬಾರ್ದಾ? ಡಿಸೈಡ್ ಮಾಡಲ ಇದು ಬ್ಯಾಗ್ ಎಲ್ಲ ಸಕ್ಕತ್ತಾಗಿದೆ. अच्छा डिस्काउंट दीजिए, अच्छे से बनाते हैं। बढ़िया इतना सारा एक दुपट्टा हो गया इधर ಚೆನ್ನಾಗಿದೆಲ್ಲ ಇದೊಂದು
ವೈಟ್ ಒಂದು. ಯಾವ್ದಾದ್ರು ಒಂದು. ಇವಾಗ ಒಂದು ಡ್ರೆಸ್ ಸೆಲೆಕ್ಷನ್ ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಡ್ರೆಸ್ ಬಂದು ನಂಗೆ ಈ ಥರ ಒಂದು ಸಿಂಪಲ್ ಅಂದರೆ ಸಿಂಪಲ್ ಆಗಿ ಒಂಥರ ಅಂದರೆ ಗ್ರ್ಯಾಂಡ್ ಆಗಿ ಹಾಗೂ ಒಂಥರ ಕ್ಲಾಸಿಯಾಗಿ ಎಲ್ಲ ತಗೋಬೇಕಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ಲ್ಯಾವೆಂಡರ್ ಕಲರ್ನ ಚೂಸ್ ಮಾಡಿದೆ. ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು, ಸ್ಟಿಚಿಂಗ್ ಒಂದು ಸ್ವಲ್ಪ ಲೂಸ್ ಆಗಿದೆ. ಅವ್ರು ಹೇಳಿದ್ರು ನಾನು ಆಲ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು ಫ್ರೆಂಡ್ಸ್, ಅಕ್ಕ ಅದು ಸೇಮ್ ಕಲರು ಬಟ್ ಡಿಫ್ರೆಂಟ್ ಪ್ಯಾಟರ್ನ್. ಅವಳದು ಸ್ಟ್ರೇಟ್ ಕಟ್ಟು, ನಂದು ಅಂಬ್ರೆಲಾ ಟೈಪ್ ಕಟ್ಟಲ್ಲಿ ಬರುತ್ತೆ. ಸೊ ಇಬ್ಬರು ಒಂಥರ ಟ್ವಿನ್ನಿಂಗ್ ಮಾಡ್ತಾ ಇದ್ವಿ. ಇಬ್ಬರದು ಚೆನ್ನಾಗಿತ್ತು, ಬಟ್ ನನಗೆ ನಂದು ಜಾಸ್ತಿ ಇಷ್ಟ ಆಯಿತು. ನನ್ನ ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಐತಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಏನಾದರೂ ಫಂಕ್ಷನ್ ಅಂತ ಅಂದರೆ ಒಂದು ಸಿಂಪಲ್ ಆಗಿರೋ ಏನಾದರೂ ಇವೆಂಟ್ಗೆ ಹೋಗಬೇಕು ಅಥವಾ ಒಬ್ಬರು ಮನೆಗೆ ಹೋಗಬೇಕು ಅಂತಂದರೆ ಈ ಥರ ಡ್ರೆಸ್ ಹಾಕೊಂಡು ಹೋದರೆ ತುಂಬಾ ಒಂಥರ ಡೀಸೆಂಟಾಗಿ ಕ್ಲಾಸಿಯಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಈ ಥರ ಒಂದು ಡ್ರೆಸ್ ಇರಲಿ ಅಂದ್ಕೊಂಡು ಈ ಥರ ಒಂದು ಡ್ರೆಸ್ ತಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅಷ್ಟೊಂದು ಡ್ರೆಸ್ಸಸ್ ನೋಡಿದೆ, ಗೌನ್ ಟ್ರೈ ಮಾಡಿದೆ, ಚೂಡಿದಾರ್ ಟ್ರೈ ಮಾಡಿದೆ. ಸೊ ತುಂಬಾ ವೆರೈಟೀಸ್ ಆಪ್ಷನ್ಸ್ ಇದೆ. ಲೈಕ್ ಎಷ್ಟು ಆಪ್ಷನ್ಸ್ ಇದೆ ಅಂದರೆ ಇವಾಗ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾವ ಥರ ಅಂದರೆ ಯಾವ ಕಲರಲ್ಲಿ ತಗೊಳ್ಳಿ, ಯಾವ ಪ್ಯಾಟರ್ನ್ ತಗೊಳ್ಳಿ ಅಂತ. ಟ್ರೆಂಡಿಂಗ್ ಶರಾರ ಇದೆ, ಸ್ಟ್ರೈಟ್ ಕಟ್, ಪ್ರತಿಯೊಂದರದ್ದು ಟ್ರೆಂಡಿಂಗ್ ಇದೆ. ಅದರಲ್ಲೇ ನಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಶರಾರಲ್ಲೇ ಒಂದಷ್ಟು ಪ್ಯಾಟರ್ನ್ಸ್ ಇದೆ. ಶರಾರಲ್ಲಿ ಒಂದು ಅಷ್ಟು ಪ್ಯಾಟರ್ನ್ಸ್ ಇದೆ. ಶಾರ್ಟ್ ಕುರ್ತಾ ಇದೆ, ಲಾಂಗ್ ಕುರ್ತಾ ಇದೆ, ಸ್ಟ್ರೈಟ್ ಕಟ್ ಇದೆ. ಅಂಡ್ ಅದು ಬಿಟ್ಟರೆ ಗೌನ್ಸ್ ನೋಡ್ಬೋದು ಫ್ರೆಂಡ್ಸ್, ಲೆಹೆಂಗಾಸ್ ಚೆನ್ನಾಗಿದೆ ಅಲ್ವಾ? ಲೆಹೆಂಗಾಸು. ಸೊ ಇದು ಬಂದು ಲೆಹೆಂಗಾಸು. ತುಂಬಾ ಚೆನ್ನಾಗಿದೆ. ಒಂಥರ ಪೀಕಾಕ್ ಡಿಸೈನ್ ನ ಕೊಟ್ಟಿದ್ದಾರೆ. ಫುಲ್ ಥ್ರೆಡ್ ವರ್ಕ್ ಅಂಡ್ ಇದಕ್ಕೆ ಬಂದು ಫ್ರೆಂಡ್ಸ್ ಇದು ಒಂದು ಬ್ಲೌಸ್ ನ ಕೊಟ್ಟಿದ್ದಾರೆ, ನೋಡ್ಬೋದು. ನಾನು ನಂದುಗೆ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ತುಂಬಾ ಇಷ್ಟ ಆಯ್ತು. ಅಂಡ್ ನಿಮ್ಗೆ ಈ ಕಲರ್ ಬೇಡ, ಬೇರೆ ಕಲರ್ ಬೇಕು, ಫಿಟ್ಟಿಂಗ್ ಇಶ್ಯೂಸ್, ಸೈಜು, ಪ್ರತಿಯೊಂದು ಸೈಜ್ ಅವೈಲೇಬಲ್ ಇದೆ. ಎಸ್ ಇಂದ XXL, XXL ವರೆಗೂ ಅವೈಲೇಬಲ್ ಇದೆ. ಅಂಡ್ ಪ್ರೈಸ್ ತುಂಬಾ ಚೆನ್ನಾಗಿ ಕೇಳ್ತೀರಾ, ಇಷ್ಟೊಂದು ಕಲೆಕ್ಷನ್ಸ್ ಇದೆ, ಪ್ರೈಸ್ ಎಷ್ಟಪ್ಪ ಅಂತ. ಸೊ ಫ್ರೆಂಡ್ಸ್, ಪ್ರೈಸ್ ಬಂದು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಯಾವುದೇ ತರದ ಡ್ರೆಸ್ ತಗೊಳ್ಳಿ, ಅದರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1000 rupees ಇಂದ 15,000 ವರೆಗೂ, ಅಂದ್ರೆ 1000 ರೂಪಾಯಿಂದ 15,000 ವರೆಗೂ ನಿಮ್ಗೆ ಆ ಒಂದು ಪ್ರೈಸ್ ರೇಂಜ್ ನಿಮ್ಗೆ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಲಿ, ಚೂಡಿದಾರ್ಸ್ ಆಗಿರ್ಲಿ, ಗೌನ್ಸ್ ಆಗಿರ್ಲಿ, ಲೆಹೆಂಗಾಸ್ ಆಗಿರ್ಲಿ ಸಿಗುತ್ತೆ. ಸೊ ನಾನು ಇದ್ರದ್ದು ಫ್ರೆಂಡ್ಸ್, ಅಂಡ್ ಪ್ಲೀಸ್ ಖಂಡಿತವಾಗೂ ಕೊಲಾಬ್ರೇಷನ್ ಅಲ್ಲ, ಗಾಡ್ ಪ್ರಾಮಿಸ್ ಕೊಲಾಬ್ರೇಷನ್ ಅಲ್ಲ, ಪೇ ಮಾಡೋದನ್ನ ತೋರಿಸ್ತೀವಿ. ತೋರಿಸ್ತೀನಿ. ತುಂಬಾ ಜನ ಕೇಳ್ತಿರಲ್ಲ ಎಲ್ಲಿ ತಗೋತೀರಾ ಅಂತ. ಸೊ ನಮ್ಮ ಒಂದು ಶಾಪಿಂಗ್ ಪಾಯಿಂಟ್ ಅಂತ ಅಂದ್ರೇನೆ ಈ ಒಂದು ಮಾನ್ಯತಾ ಶಾಪೇನೆ. ಇವಾಗ ತುಂಬಾನೇ ಎಕ್ಸ್ಪ್ಯಾಂಡ್ ಮಾಡಿದ್ರು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಜಾಸ್ತಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ನೀವು ಕೂಡ ಒಮ್ಮೆ ಬಂದ್ರೆ ಖಂಡಿತವಾಗೂ ತಗೋತೀರಾ ಅಂತ ನಾನು ನಿಮ್ಗೆ 100% ಹೇಳ್ತೀನಿ. ಸೊ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಇಂದ ನಾವು ಬರ್ತಾ 3 to 4 years 4 ಇಯರ್ಸ್ ಇಂದ ನಾವು ಬರ್ತಾ ಇದೀವಿ. ನಾನು ಲಿಟರಲಿ ನನ್ನ ಮದ್ವೆಗಿಂತ ಮುಂಚೆ ಬರ್ತಾ ಇದೆ. ನನ್ನ ಮದ್ವೆ ಟೈಮಲ್ಲಿ ಬಂದೆ, ಇವಾಗ ನನ್ನ ಮಗನ್ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಅಷ್ಟು ಅಂತ ಬಿಕಾಸ್ ಗೊತ್ತಲ್ವ ಎಲ್ಲಿ ಸಿಗುತ್ತೆ ಆ ತರ ಒಂದು. ಸೊ ಬನ್ನಿ, ನಿಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅಲ್ವಾ ಸರ್? 100%. ಸೊ ಇವರೇ ರೀಸನಬಲ್ ಪ್ರೈಸ್ ಮಾಡ್ಕೊಡ್ತೀನಿ. ರೀಸನಬಲ್ ಪ್ರೈಸ್ ಮಾಡ್ಕೊಡ್ತೀರಾ? ನಿಮ್ ರೇಟ್ ಏನಾಗ್ತದೆ ಅವ್ರ ಕಸ್ಟಮರ್ ರೇಟ್ ಅದೇ ಆಗ್ತದೆ. ಓಕೆ, ಸ್ಪೆಷಲ್ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್, ರೀಸನಬಲ್ ಪ್ರೈಸ್, ಆಫರ್ಸ್ ಎಲ್ಲಾನು ಇರುತ್ತೆ. ನಾನು ಬೇಕಾದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರು ಹಾಗೂ ಈ ಒಂದು ಅಂಗಡಿದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸಿಂಗಲ್ ಪೀಸ್ ಗೌನು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಪ್ರೈಸ್ ರೇಂಜು ಆಲ್ಮೋಸ್ಟ್ ಒಂದು 3 ತನಕ ಇರ್ಬೋದು ಅನ್ಕೋತೀನಿ. ಶ್ಯೂರ್ ಇಲ್ಲ, ನಾನೇನು ಅಷ್ಟು ಕೇಳಕ್ಕೆ ಹೋಗಿಲ್ಲ, ಬಟ್ ಮೋಸ್ಟ್ಲಿ ಅಷ್ಟರಲ್ಲೇ ಇರ್ಬೋದು. ಅವ್ರು ಬೇಕಾದ್ರೆ ಇನ್ನೂ ಡಿಸ್ಕೌಂಟಲ್ಲೂ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅಂದರೆ ನಾನು ಹೇಳಿದ್ದೀನಿ ಫ್ರೆಂಡ್ಸ್, ಸರ್ ನನ್ನ ಸಬ್ಸ್ಕ್ರೈಬರ್ಸು ತುಂಬ ಜನ ಬರ್ತಾರೆ, ಪ್ಲೀಸ್ ಅವ್ರಿಗೂ ಸ್ವಲ್ಪ ಕಡಿಮೆ ಮಾಡಿಕೊಡಿ, ಬಿಕಾಸ್ ಆಲ್ರೆಡಿ ತುಂಬ ಜನ ಹೋಗಿ ಕೇಳಿದ್ದೀರಾ ಅಂತ ಕೂಡ ಅವ್ರು ಹೇಳಿದರು. ಸೊ ತುಂಬಾ ಖುಷಿ ಆಯಿತು. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಾನು ಸುಮ್ಮನೆ ಒಂದು ರೆಫರೆನ್ಸ್ ಅಷ್ಟೇ ನಿಮಗೆ ಕೊಡ್ತಿರೋದು, ಈ ಶಾಪು ಅಷ್ಟೇ ಫ್ರೆಂಡ್ಸ್. ಕಲೆಕ್ಷನ್ಸ್ ಚೆನ್ನಾಗಿದೆ, ಪ್ರೈಸು ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ನಿಮಗೆ ಹೇಳ್ತಿರೋದು. ಏನಾದರೂ ಇವಾಗ ಹಬ್ಬ ಎಲ್ಲ ಬಂದರೆ ನೀವು ಒಂದ್ಸತಿ ಈ ಒಂದು ಶಾಪ್ನ ವಿಸಿಟ್ ಮಾಡಿ, ಗಾಂಧಿ ಬಜಾರ್ ಇರೋ ಶಾಪು. ಆ್ಯಂಡ್ ನೋಡಿ, ಈ ಒಂದು 1 ಪೀಸ್ ಗೌನಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಇದೆ, ಗ್ರೀನ್ ಕಲರು ಮತ್ತು ಬ್ಲೂ ಕಲರು. ನಂಗೆ ತುಂಬ ಇಷ್ಟ ಆಯಿತು. ಅರುಣಿಗೆ ಹೇಳಿದೆ ರೀ ಟ್ರೈ ಮಾಡ್ತೀನಿ ಅಂತ. ಅವ್ರು ಹೇಳಿದ್ರು ಟ್ರೈ ಮಾಡ್ತೀಯಾ, ಚೆನ್ನಾಗಿ ಕಾಣಿಸುತ್ತೆ, ಪರ್ಚೇಸ್ ಮಾಡಬೇಕಾಗುತ್ತೆ, ಪರ್ಚೇಸ್ ಮಾಡ್ತೀಯಾ, ದುಡ್ಡು ಹೋಗುತ್ತೆ, ಸದ್ಯಕ್ಕೆ ಸ್ಟಾಪ್ ಮಾಡು ಅಂತ ಅಂದರು. ನನಗೂ ಹೌದಲ್ಲ, ಬಿಕಾಸ್ ಆಲ್ರೆಡಿ ನಾನು 2 ಜೊತೆ ತೊಗೊಂಡೆ, ಸರಿ ಸಾಕು ಅಂತಲೂ ಇತ್ತು. ಬಿಕಾಸ್ ಬಜೆಟೇ ಒಂದು ಸ್ವಲ್ಪ ನಮಗೂ ಪರ್ಸ್ನಲಾಗಿ ಓಕೆ ಸ್ವಲ್ಪ ಬಜೆಟ್ ಕಡಿಮೆಲೇ ಇರಬೇಕು ಅಂತ ಒಂದು ಮೈಂಡ್ ಸೆಟ್ ಇಟ್ಟಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಸಾಕು 2 ಜೊತೆ ಅಂತ ಅಂದ್ಕೊಂಡು 2 ಜೊತೆ ತೊಗೊಂಡೆ. ಆ್ಯಂಡ್ ಈ ಒಂದು ಪಿಂಕ್ ಕಲರ್ ಲೆಹೆಂಗಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಪೀಕಾಕ್ ಕಲರ್, ಅಂದರೆ ಪೀಕಾಕ್ ವರ್ಕ್ ಅಂತಲೇ ಹೇಳ್ಬೋದು, ಟ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು. ಪೀಕಾಕ್ ಡಿಸೈನಲ್ಲಿ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಸೊ ಅಷ್ಟೇ ಫ್ರೆಂಡ್ಸ್, ಐ ರಿಯಲಿ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ. ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿ ಶಾಪಿಂಗ್ ವ್ಲಾಗು. ಸೊ ಎಸ್,
ಇವಾಗ ಬಂದು ಪೇಮೆಂಟ್ ನಡೀತಾ ಇದೆ. ನಾನು ಇದು ಯಾಕೆ ಸ್ಪೆಸಿಫಿಕ್ ಆಗಿ ತೋರಿಸ್ತೀನಿ ಅಂತಂದರೆ ತುಂಬ ಜನ ಹೇಳ್ತೀರಾ ಕೊಲಾಬ್ರೇಷನ್ಸು ಹಂಗೆ ಹಿಂಗೆ ಅಂತ. ಸೊ ಇಲ್ಲ, ಅದಕ್ಕೇನೆ ಇದು ಒಂದು ತೋರಿಸ್ಬಿಡೋಣ ಅಂತ. ನೋಡಿ ಫ್ರೆಂಡ್ಸ್, ಪಾಸ್ವರ್ಡ್ ತೋರಿಸಿದ್ದೀನಿ. ಪೇಮೆಂಟ್ ಡನ್. ತುಂಬ ಒಳ್ಳೆ ಬಟ್ಟೆ ಸಿಕ್ತು, ಒಳ್ಳೆ ಪ್ರೈಸಲ್ಲೇ ಸಿಕ್ತು ಅಂತಾನೆ ಹೇಳ್ಬೋದು. ಬ್ಯಾಗ್ ಇಸ್ಕೊಳ್ಳೋದು. ಸೊ ಗೈಸ್, ಈ ಅಂಗಡಿನಲ್ಲಿ ಫಸ್ಟು ಲಚ್ಚು ನಂದು ಬಂದ್ಬಿಟ್ಟು ಒಂದು ಗೌನ್ ತಗೊಂಡ್ಬಂದಿದ್ರು ನನಗೆ. ಆ ಗೌನ್ ಒಂಥರ ಸೌಂದರ್ಯ ಪಾಪುದು ಇದಕ್ಕೆ ಹಾಕೊಂಡಿದ್ನಲ್ಲ ಬರ್ತ್ಡೇಗೆ, ಆ ಗೌನ್ ಒಂದು ತಗೊಂಡ್ಬಂದಿದ್ರು. ಅವಾಗ 4 years ಬ್ಯಾಕ್ ತಂದಿದ್ದು. ಇನ್ನೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ. ಸೊ ಇನ್ನೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಆ್ಯಕ್ಚುಲಿ ಸಂಕ್ರಾಂತಿಗೆ ಅಂದ್ಕೊಂಡೆ ಬಂದಿದೆ ಅನ್ಸುತ್ತೆ ಅಲ್ವಾ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಕಲರ್ಸ್ ತುಂಬ ಚೆನ್ನಾಗಿರೋ ಕಲರ್ಸ್ ಬಂದಿದೆ. ಬರೀ ನೀವು ಎವ್ರಿ ವೀಕ್ ಬರ್ತಾ ಇರುತ್ತಂತೆ ಇವ್ರ ಹತ್ರ ಕಲೆಕ್ಷನ್ಸು. ಸೊ ಡೆಫಿನೆಟ್ಲಿ ಬನ್ನಿ ಅಂತ ಹೇಳ್ತೀನಿ. ಯಾಕೆ ಇದನ್ನು ಇಷ್ಟು ಇದಾಗಿ ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ಒಂದು ಸ್ವಲ್ಪ ಟೈಮಿಂದನೂ ಲೈಕ್ ನಾವು ಗೌನ್ಸು ಮತ್ತು ಈ ಥರ 3 piece ಸೆಟ್ಸ್ ಎಲ್ಲ ತೊಗೊತಾ ಇದ್ವಲ್ಲ. ಸೊ ತುಂಬ ಕಾಮೆಂಟ್ಸ್ ಬರ್ತಾಯಿತ್ತು, ಅದನ್ನ ಎಲ್ಲಿ ತೊಗೊಂಡ್ರಿ ಅಂತ. ಸೊ ಗಾಂಧಿ ಬಜಾರಲ್ಲಿ ಮಾನ್ಯತಾ ಅಂತ ಇದೆ. ಇದು ಸರ್ಕಲ್ ಸ್ಟೋರ್, ಸತೀಶ್ ಸ್ಟೋರ್ ಆಪೋಸಿಟ್. ಓಕೆ, ಗಣೇಶ್ ಜ್ಯೂಸ್ ಸೆಂಟರ್ ಆಪೋಸಿಟಿಗೆ ಬರುತ್ತೆ. ಸತೀಶ್ ಸ್ಟೋರ್ ಇದೆ, ಅದ್ರ ಆಪೋಸಿಟಲ್ಲಿ ಒಂದು ಲೇನ್ ಬರುತ್ತೆ. ಆ ಲೇನಲ್ಲೇ ಇದೆ ಬೇಸ್ಮೆಂಟಲ್ಲಿ ಮಾನ್ಯತಾ ಅಂತ. ಅವ್ರ ಲೊಕೇಶನ್ ಎಲ್ಲ ಹಾಕಿರ್ತೀವಿ ಆ್ಯಂಡ್ ಅವ್ರ ನಂಬರ್ನ ಕೂಡ ಹಾಕಿರ್ತೀವಿ. ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಸಾಕಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ತೊಗೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು ನಮ್ಮ ರೆಕಮೆಂಡೇಷನಲ್ಲಿ ಅಂತಲ್ಲ. ಆ್ಯಂಡ್ ಲೈಕ್ ನಮ್ಮ ಒಂದು ನಾವು ತೊಗೊಂಡಿದ್ದು ನೋಡಿ ನೀವು ಬಂದು ತೊಗೊಂಡ್ರಲ್ಲ. ಸೊ ತುಂಬಾ ಜಾಸ್ತಿ ಖುಷಿ ಆಯಿತು. ಸೊ ಇವಾಗ ಪೇಮೆಂಟ್ ಆದಮೇಲೆ ಇವಾಗ ಆಲ್ಟ್ರೇಷನ್ನ ಮಾಡಿಸ್ಕೋತಾ ಇದ್ದೀವಿ. ಅಂದರೆ ಜಾಸ್ತಿ ಏನು ಲೂಸ್ ಆ ಥರ ಇರಲಿಲ್ಲ, ಬಟ್ ಒಂದು ಸ್ವಲ್ಪ ಫಿಟ್ಟಿಂಗ್ ಆಗಿರಲಿ ಅಂತ ಅಂದ್ಕೊಂಡು, ಅಂದರೆ ಮತ್ತು ಸ್ಲೀವ್ಸ್ದು ಎಲ್ಲ ಮಾಡಿಕೊಂಡು ಸರಿ ಆಯಿತು ಅಂತ ಇದು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಅಕ್ಕ ಯಾವ ಬಟ್ಟೆ ತೊಗೊಂಡ್ಲು, ನಾನು ಯಾವ ಬಟ್ಟೆ ತೊಗೊಂಡೆ ಅಂತ ನಿಮಗೆ ಮೋಸ್ಟ್ಲಿ ಅಪ್ಕಮಿಂಗ್ ವ್ಲಾಗಲ್ಲಿ ತಿಳಿಸ್ತೀನಿ. ಬಿಕಾಸ್ ಆಲ್ರೆಡಿ ವ್ಲಾಗ್ ತುಂಬಾ ಲೆಂದಿ ಆಯಿತು ಅಂತ ಅನ್ಕೋತೀನಿ. ಆಮೇಲೆ ನಿಮಗೆ ಬೋರ್ ಆಗುತ್ತೆ ಅಥವಾ ಸ್ಕಿಪ್ ಮಾಡ್ತೀರಾ, ಅದಕ್ಕೋಸ್ಕರನೇ ಫ್ರೆಂಡ್ಸ್. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡಿ, ಇಲ್ಲೇ ತೋರಿಸ್ತಿದ್ದೀನಿ ಯಾವ ಬಟ್ಟೆ ತಗೋತಾ ಇದ್ದೀನಿ ಅಂತ. ಸೊ ಇದು ಆಲ್ರೆಡಿ ಗೊತ್ತಾಗಿರುತ್ತೆ. ಬಟ್ ಸಂಕ್ರಾಂತಿ ಹಬ್ಬಕ್ಕೆ ಯಾವ್ದು ಹಾಕೋತೀನಿ ಅಂತ ಅದನ್ನು ಸಹ ನಿಮಗೆ ನಚ್ಚಿದೆ ನಾನು ಶೇರ್ ಮಾಡ್ತೀನಿ. ಬಟ್ಟೆ ತಗೊಂಡಾಯ್ತು. ಥ್ಯಾಂಕ್ ಯು ಸೋ ಮಚ್. 2 ಬ್ಯಾಗ್ ಆಯ್ತು. ಏನ್ ತಗೊಂಡಿದೀವಿ ಇಷ್ಟು ಅಂತ ಹೇಳ್ಬಿಟ್ಟು ನಿಮ್ಗೆ ನಾವು ಮುಂದೆ ಫ್ಯೂಚರಲ್ಲಿ ತೋರಿಸ್ತೀವಿ. ಸೊ ವೇಟ್ ಮಾಡ್ತಾ ಇರಿ ಅಲ್ಲಿ ತನಕ. ಅಂಡ್ ಯಾವ ಬಟ್ಟೆನ ಹಾಕೋತೀವಿ ನಾವು ಹಬ್ಬಕ್ಕೆ ಅನ್ನೋದು ಕೂಡ ಒಂದು ಚೆನ್ನಾಗಿರುತ್ತೆ. ಬಟ್ಟೆ ಅಂತ ಡಿಫ್ರೆಂಟ್ ಆಗಿ ಈ ಸತಿ ಫುಲ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್. ಹೌದು, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಪರ್ಚೇಸ್ ಮಾಡಿದೀವಿ. ಸೊ ಲೈಕ್ ನಾವು ಸ್ವಲ್ಪ ಚೇಂಜ್ ಆಗ್ಬೇಕಲ್ಲ. ಹೊಸ ವರ್ಷ ಹೊಸ ಚೇಂಜಸ್ ನ ನೋಡ್ತಾ ಇರ್ತೀರಾ ಇನ್ ಮುಂದೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಅದರದ್ದು ದೂಸರಾ ಮಾತೇ ಇಲ್ಲ. ಬಿಕಾಸ್ ತುಂಬಾ ಬಟ್ಟೆಗಳನ್ನ ನಾವು ತಗೊಂಡಿದೀವಿ ಅಲ್ವಾ ಆಲ್ರೆಡಿ. ಸೊ ಎಲ್ಲಾದ್ರೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಪ್ರೈಸ್ ಕೂಡ ರೀಸನೇಬಲ್ ಆಗಿ ಹಾಕೊಟ್ಟಿದ್ದಾರೆ. ಸೊ ನಿಮ್ಗೆ ಒಂದಷ್ಟು ಡಿಸ್ಕೌಂಟ್ ಎಲ್ಲ ಇರುತ್ತೆ. ನಮ್ಮ ಕಡೆಯಿಂದನೂ ಒಂದು ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಮಾಡಿಸ್ಕೊಡಿ. ಸೊ ನಾವು ಕೂಡ ಹೇಳಿದೀವಿ. ಅಂಡ್ ನೀವು ಕೂಡ ಬನ್ನಿ. ಇದೇ ತರ ಬಟ್ಟೆ ಏನಾದ್ರು ಬೇಕು ಅಂದ್ರೆ ಇಲ್ಲೇ ಪರ್ಚೇಸ್ ಮಾಡಿ. Thank you.